ರಾಜ್ಯದಲ್ಲಿ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಮೈಸೂರಿನಲ್ಲಿ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಅಹಿಂದ ಮುಖಂಡರುಗಳೆಲ್ಲರೂ ಸೇರಿ ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ಏನು ತೀರ್ಮಾನ ಆಯಿತು, ಮುಂದಿನ ರೂಪುರೇಷೆಗಳೇನು, ಈ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ಅಹಿಂದ ಮುಖಂಡರುಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಶಿವರಾಮ್ ಸರ್, ಇವತ್ತು ಒಂದು ಸಭೆ ನಡೆಸಿದ್ರಿ, ಸಭೆಯಲ್ಲಿ ಏನು ತೀರ್ಮಾನ ಆಯ್ತು ಸರ್? ಇವತ್ತಿನ ಸಭೆಯಲ್ಲಿ ಜನವರಿ 25ನೇ ತಾರೀಕು ವಸ್ತು ಪ್ರದರ್ಶನ ಆವರಣದಲ್ಲಿ ಒಂದು ಬೃಹತ್ ಅಹಿಂದ ಸಮಾವೇಶವನ್ನು ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಸಿದ್ದರಾಮಯ್ಯನವರನ್ನ ಬೆಂಬಲಿಸಿ ಸಿದ್ದರಾಮಯ್ಯರ ಅನಿವಾರ್ಯತೆಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ಮತ್ತು ಇವತ್ತು ಸಿದ್ದರಾಮಯ್ಯನವರು ಈ ಸಮಾಜಕ್ಕೆ ಎಷ್ಟು ಮುಖ್ಯ ಅಂತೇಳಿ ಹೇಳಲಿಕ್ಕೆ ಮತ್ತು ಅವ್ರು ನಡೆದು ಬಂದ ದಾರಿ, ಅಹಿಂದ ಸಮುದಾಯಗಳ ಆಶೋತ್ತರಗಳು, ಬೇಡಿಕೆಗಳನ್ನ ಮಂಡಿಸ್ಲಿಕ್ಕೋಸ್ಕರ ನಾವು ಅಹಿಂದ ಸಮಾವೇಶ ಮಾಡ್ತಾ ಇದ್ದೇವೆ. ಆ ಸಮಾವೇಶ ಸುಮಾರು ಒಂದು 20ರಿಂದ 25 ಸಾವಿರ ಜನ ಸೇರುತ್ತಾರೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಅದು 1 ಲಕ್ಷ ಮುಟ್ಟಿದ್ರೂ ಅತಿಶಯೋಕ್ತಿ ಅಲ್ಲ, ಯಾಕೆಂದರೆ ಅಷ್ಟರ ಮಟ್ಟಿಗೆ ನಮಗೆ ಸ್ಪಂದನೆಗಳು ಸಿಗ್ತಾ ಇದೆ. ಸೊ ಆ ಕಾರಣಕ್ಕೆ ಒಂದು ಬಹಳ ದೊಡ್ಡ ಬೃಹತ್ ಮಟ್ಟದ ಅಹಿಂದ ಸಮಾವೇಶ ಹಮ್ಮಿಕೊಂಡಿರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಮನವಿ ಮಾಡೋದಿಷ್ಟೇ, ಸಿದ್ದರಾಮಯ್ಯನವರು ಅಹಿಂದ ಸಮುದಾಯದ ಅಸ್ಮಿತೆ 4 ದಶಕಗಳ ಕಾಲ ಈ ಸಮುದಾಯದ ಪರವಾಗಿ ಹೋರಾಟ ಮಾಡಿ ನಮ್ಮ ಬೇಡಿಕೆಗಳನ್ನು, ನಮ್ಮ ಆಶೋತ್ತರಗಳನ್ನು ನಾವು ಸಮಾಜದ ಮುಖ್ಯವಾಗಿ ತರಲಿಕ್ಕೆ ದುಡಿದಿದ್ದಾರೆ. ಸೊ ಅಂಥ ಮಹಾನ್ ದೊಡ್ಡ ನಾಯಕನ ಮುಖ್ಯಮಂತ್ರಿ ಹುದ್ದೆಯಿಂದ ಉಳಿಸ್ತೀವಿ ಅನ್ನೋ ಒಂದು ಚರ್ಚೆಗೆ ಬಂತಿರೋದೇ ಪ್ರಸ್ತುತ. ಸೊ ಆ ಕಾರಣಕ್ಕಾಗಿ ಇದು ಆಗಬಾರ್ದು, ನಾವು ಸಹಿಸೋದಿಲ್ಲ ಇದನ್ನ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಅಹಿಂದ ಮತದಾರರು. ಸೊ ಆ ಕಾರಣದಿಂದ ಇದನ್ನ ನೀವು ಡಿಸ್ಟರ್ಬ್ ಮಾಡ್ಕೋಬೇಡಿ. ಈ ಕೂಡಲೇ ಈ ಏನು ಗೊಂದಲಕ್ಕೆ ತೆರೆ ಎಳೆದು ಮುಂದಿನ ಪೂರ್ಣಾವಧಿಗೆ CM ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು ಇರ್ತಾರೆ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಸರ್, ಈಗ ಸಮಾವೇಶನ ತೀರ್ಮಾನ ಆಗಿದೆ ಸರ್, ಜನವರಿ 25ಕ್ಕೆ. ಸಮಾವೇಶದಲ್ಲಿ ಯಾರೆಲ್ಲ ಇರ್ತಾರೆ, ಮುಖ್ಯಮಂತ್ರಿಗಳನ್ನ ಆಹ್ವಾನ ಮಾಡ್ತೀರಾ ಸರ್? ಈಗ ಏನು ಜನವರಿ 25ನೇ ತಾರೀಕು ಅಹಿಂದ ಸಮಾವೇಶ ಇದೆ. ಈಗಾಗಲೇ ಪೂರ್ವಭಾವಿ ಸಭೆಯಲ್ಲಿ ಮಾತಾಡಿದ್ದೀವಿ, ಯಾರ್ಯಾರನ್ನ ಗೆಸ್ಟಾಗಿ ಕರಿಬೇಕು, ಯಾರ್ಯಾರ ಮುಖ್ಯ ಅತಿಥಿಗಳಾಗಿ ಕರಿಬೇಕು ಅಂತೇಳಿ ತೀರ್ಮಾನ ಇನ್ನೊಂದು ವಾರದಲ್ಲಿ ಇನ್ನೊಂದು ಮೀಟಿಂಗ್ ಕರೆದು ಎಲ್ಲ ಯಾವ್ಯಾವ ನಾಯಕರುಗಳು ಕರಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದನ್ನು ಮಾಡ್ತೀವಿ ಸರ್. ಅಂದರೆ ಸಮಾವೇಶದಲ್ಲಿ ಸ್ವಾಮೀಜಿಗಳು ಇರ್ತಾರಾ ಅಥವಾ ಪ್ರಗತಿಪರ ಹೋರಾಟಗಾರರು ಇರ್ತಾರೆ, ಯಾರ್ಯಾರು ಇರ್ತಾರೆ ಅಂತ ಹೇಳಿ ಸರ್? ಪ್ರಗತಿಪರರು ಇರ್ತಾರೆ, ಸ್ವಾಮಿಗಳು ಇರ್ತಾರೆ, ಅವ್ರನ್ನೆಲ್ಲರನ್ನು ಸಾಹೇಬ್ರು ಕರೆಯೋದಕ್ಕೆ ಇದು ಮಾಡ್ತೀವಿ. ಅವ್ರು ಬರ್ತಾರೋ ಇಲ್ವೋ ನೋಡೋಣ, ಅದಕ್ಕೋಸ್ಕರ ನಾವು ಪ್ರಗತಿಪರ ಅವ್ರನ್ನೆಲ್ಲ ಕರೆದು ಸಮಾವೇಶ ಮಾಡ್ತೀವಿ ಸರ್. ಈಗ ನೀವೇನೋ ಸಮಾವೇಶಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದೀರಿ ಸರ್, ಒಂದು ವೇಳೆ ಹೈಕಮಾಂಡ್ ತೀರ್ಮಾನ ಬದಲಾಯಿತು, DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡಿ ಅಂತ ಹೇಳಿದ್ರೆ ನಿಮ್ಮ ನಿಲುವು ಏನಿರುತ್ತೆ ಆ ಸಂದರ್ಭಕ್ಕೆ ಅಂತ? ಈಗ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ಇಳಿಸಕ್ಕೆ ಬಿಡೋದಿಲ್ಲ. ಆದ್ರೂ ನಮ್ಮ ಕುತೂಹಲ ಏನೋ ಡ್ಯಾಮೇಜ್ ಮಾಡ್ತಾ ಇದ್ರಲ್ಲ ಮೀಡಿಯಾದಲ್ಲಿ, ಅದು ಇದು ಸ್ವಲ್ಪ ಗೊಂದಲ ಹುಟ್ಟಿಸ್ತಾವ್ರಲ್ಲ, ಆ ಗೊಂದಲ ಹುಟ್ಟಿಸ್ಬಾರ್ದು ಅನ್ನೋದಕ್ಕೆ ನಾವು ಪ್ರಥಮ ಬಾರಿಯಾಗೆ ಒಂದು ಮೈಸೂರಿನಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತ ಇದ್ದೀವಿ. ನಾವು 25,000 ಜನ ಅಂತ ನಾವು ಅಂದ್ಕೊಂಡಿದ್ವಿ. 2ರಿಂದ 3 ಲಕ್ಷ ಜನ ಸೇರೋ ಸಂದರ್ಭ ಇಲ್ಲಿಗಿದೆ. ಯಾಕೆಂದರೆ ಸಿದ್ದರಾಮಯ್ಯ ಸಾಹೇಬರು ಎಲ್ಲರಿಗೂ, ಪ್ರತಿಯೊಂದು ಜಾತಿವಾದಿಗಳಲ್ಲ ಅವರು, ಎಲ್ಲ ಪ್ರತಿಯೊಂದು ಸಮುದಾಯದವರು ಅವ್ರನ್ನ ಬೆಂಬಲಿಸಿ ಇವತ್ತು ಎಕ್ಸಿಬಿಷನ್ ಗ್ರೌಂಡಲ್ಲಿ ಈ ಕಾರ್ಯಕ್ರಮ ನಡೀತದೆ. ಮುಂದಿನ ತಿಂಗಳು 25ನೇ ತಾರೀಕಿನಲ್ಲಿ ಭಾಳ ಹೈಕಮಾಂಡ್ ಅದಕ್ಕೆ ಸಮಾವೇಶಕ್ಕೆ ಬಂದೇ ಬರ್ತಾರೆ ಅಂತ ನನ್ನ ಭಾವನೆ, ಅವರು ಮುಖ್ಯಮಂತ್ರಿ ಇದ್ಕೊಂಡು. ಸರ್, ಈಗ ಸಾಕಷ್ಟು ಜಟಾಪಟಿ ನಡೀತಿದೆ ಸರ್. DK ಶಿವಕುಮಾರ್ ಅವರು ದೆಹಲಿಗೂ ಕೂಡ ಹೋಗಿದ್ದಾರೆ. ಒಂದು ವೇಳೆ DK ಶಿವಕುಮಾರ್ಗೆ ಬಿಟ್ಕೊಡ್ಬೇಕು ಅಥವಾ ಬಿಟ್ಕೊಡಿ ಅಂತ ಹೇಳಿದ್ರೆ ಆಗ್ಲೂ ಸಮಾವೇಶ ಮಾಡ್ತೀರಾ, ಹೇಗಿರುತ್ತೆ ಅಂತ? ಇಲ್ಲಿ ಶಾಸಕಾಂಗ ಸಭೆಯಲ್ಲಿ ಇದಾಗಿರೋದು ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಅಂತ ಇದಾಗಿದ್ದಾರೆ. ನಮ್ಮ ಕಾಂಗ್ರೆಸ್ ಅವರ ಕೆಲವರು ನಾಯಕರುಗಳು ಹೇಳಿದ್ದಾರೆ. ಅದರಿಂದ 5 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿರೋದು ಹೊರತು ನಮ್ಮ ಸಿದ್ದರಾಮಯ್ಯ ಸಾಹೇಬರು 2 ವರ್ಷಕ್ಕೆ ಅಲ್ಲಿ ಈ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತೀನಿ ನಾನು. ಒಂದು ವೇಳೆ ಏನಾದರೂ DK ಶಿವಕುಮಾರ್ ಆಗಬೇಕು ಅಂದರೆ ಆಗ ನಿಮ್ಮ ನಿಲುವೇನಿರುತ್ತೆ ಅಂತ ಪ್ರಶ್ನೆ. ಅಹಿಂದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಂತೂ ಸತ್ಯ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತಂದರೆ ಅಹಿಂದ ಮತಗಳೇ ಕಾರಣ. 80% ಜನ ಅಹಿಂದ ಮತಗಳು ಇರೋದಕ್ಕೆ ಕಾಂಗ್ರೆಸ್ ಪಕ್ಷ ಬಂದಿದೆ. 3 ಚುನಾವಣೆಯಲ್ಲೂ ಅಷ್ಟೇ, 2018ರಲ್ಲೂ ಅಷ್ಟೇ, 23ರಲ್ಲೂ ಅಷ್ಟೇ, 23ರಲ್ಲಿ 18 ಮತ್ತು 23 ಮತ್ತು 28ಕ್ಕೂ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು. ಅಹಿಂದ ಮತಗಳಿಲ್ಲ ಅಂತಂದರೆ ಡ್ಯಾಮೇಜ್ ಆಗೋದು ಸತ್ಯ. ಇದು ಹೈಕಮಾಂಡ್ಗೆ ಎಚ್ಚರಿಕೆ ಅಂತಲೇ ಅನ್ಕೊಳ್ಳಿ. ಈಗ ಸಮಾವೇಶಕ್ಕೆ ತಯಾರಿ ಮಾಡ್ತಿದ್ದೀರಿ ಸರ್, ಹೈಕಮಾಂಡ್ DK ಶಿವಕುಮಾರ್ ಅವ್ರಿಗೆ CM ಪಟ್ಟ ಕಟ್ತೀನಿ ಅಂತ ಹೇಳಿದ್ರೆ ಆಗ ನಿಮ್ಮ ನಿಲುವೇನಿರುತ್ತೆ ಅಂತ? ಏನಿಲ್ಲ ಸರ್, ಮುಖ್ಯಮಂತ್ರಿಗಳು 5 ವರ್ಷ ಸಿದ್ದರಾಮಯ್ಯನವರೇ ಇರ್ತಾರೆ ಸರ್. ಒಂದ್ ವೇಳೆ ಇಲ್ಲ ಅಂತ ಅಂದ್ರೆ ಇಲ್ಲ, ಹಾಗೆ ಆಗುತ್ತೆ ಸರ್. ಅಲ್ಲ, ಒಂದ್ ವೇಳೆ DK ಶಿವಕುಮಾರ್ ಬಿಟ್ಕೊಡ್ಬೇಕು ಅಂದಾಗ ನಿಲುವೇನಿರುತ್ತೆ ಅಂತ ಹೇಳಿ. ಯಾರು? ನಿಮ್ಮ ನಿಲುವೇನಿರುತ್ತೆ? ನಮ್ಮ ನಿಲುವೇನಿಲ್ಲ ಸರ್, ಸಿದ್ದರಾಮಯ್ಯನವರೇ ಆಗ್ಬೇಕು ಹೊರತು ಬೇರೆಯವ್ರು ಬೇಡ ಸರ್. ಅಲ್ಲ, ಅಕಸ್ಮಾತ್ ಬೇರೆಯವ್ರು ಮಾಡಿದ್ರೆ ಆಗ ಸಮಾವೇಶ ಮಾಡ್ತೀರಾ, ಆಗ ಏನಿರುತ್ತೆ ಅಂತ? ಮಾಡ್ತೀವಿ ಸರ್, ಸಮಾವೇಶದ ಪಾಟಿಗೆ ಸಮಾವೇಶ ಆಗುತ್ತೆ ಸರ್. ಸಿದ್ದರಾಮಯ್ಯನವರೇ ಉಳ್ಕೋತಾರೆ ಸರ್ ಅಷ್ಟೇ. ನನಗೆ ಹೇಳಿ ಸರ್, ಹೇಳಿ ನಿಮ್ಮ ನಿಲುವೆ ಅಂತ. ನಾವು ಹೈಕಮಾಂಡ್ನಾಗ ಒಂದು ವೇಳೆ DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು ಅಂದರೆ ನಾವು ಅಹಿಂದ ಮತದಾರರು ಕಾಂಗ್ರೆಸ್ಸಿಂದ ದೂರ ಸರಿತೀವಿ.
ಮತ್ತು 2028ಕ್ಕೆ ನಾವು ಅದರ ಕಾಂಗ್ರೆಸ್ಗೆ ಅದರ ಪ್ರತಿರೂಪ ಏನು ಅನ್ನೋದು ತೋರಿಸ್ಕೊಡ್ತೀವಿ. ಅದರಿಂದಾಡಿ 28ಕ್ಕೆ ಬೇರೆ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಲಿ, 28ಕ್ಕಂటే ಶೋಷಿತರ ಧ್ವನಿಯಾದಂಥ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಆಗಬೇಕು ಅಂತ ಅಹಿಂದ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ಈ ಅವಧಿಗೆ ನೀವು ಡಿ ಕೆ ಶಿವಕುಮಾರ್ನ ಒಪ್ಪಲ್ಲ ಅಂತ? ಅಲ್ಲ, ಈ ಅವಧಿಗೆ ಅವರು ಎಲ್ಲ ಅರ್ಹತೆ ಇದೆ ಡಿ ಕೆ ಶಿವಕುಮಾರ್ಗೂ. ಆದರೂ ಈ ಸಮಯದಲ್ಲಿ ನಮ್ಗೆ ಅಹಿಂದ ಮತಗಳು ಏಕೆ ಅಂದರೆ ನಮ್ಗೆ ಅಹಿಂದ ಮತಗಳು 65 ರಾಜ್ಯದಲ್ಲಿ 65ರಿಂದ 70% ಅಹಿಂದ ಮತಗಳು ಇರೋದ್ರಿಂದ ನಮಗೆ ಅವ್ರಿಗೆ ಮುಂಚೂಣಿಯಾಗಿ ನಮ್ಗೆ ಬೇಕು, ನಮ್ಮ ಅನಿವಾರ್ಯತೆಗೆ ಬೇಕು ಅವರು. ಯಾಕೆ ಸ್ಥಳ ಸಮುದಾಯದಲ್ಲಿ ಶಿಕ್ಷಣ ಆಗಲಿ, ಆರ್ಥಿಕವಾಗಿ ನಮ್ಮ ಹಿಂದುಳಿದ ವರ್ಗ ಏನು ಶೋಷಿತವಾಗಿದೆ ಅವ್ರಿಗೆ ಧ್ವನಿಯಾಗಿ ನಿಂತಿರೋದೇ ನಮಗೆ ಸಿದ್ದರಾಮಯ್ಯರೊಬ್ಬರೇ. ಬಟ್ ನೀವು ಹೇಳ್ತೀರಿ ಸರ್ ಹೈಕಮಾಂಡ್ ಒಂದ್ ವೇಳೆ ಚೇಂಜ್ ಮಾಡ್ತು ಅಂತ ಅಂದ್ರೆ ಅವಾಗ ನಿಮ್ಮ ನಿಲುವೇನಿರುತ್ತೆ ಅಂತ? ನಮ್ಮ ನಿಲುವಳು ಹೋರಾಟ ಮಾಡ್ತೀವಿ. ನಾವು ಅಹಿಂದ ಪರವಾಗಿ ಇರೋದು. ನಾವು ಕಾಂಗ್ರೆಸ್ ಪಕ್ಷ ಹೇಳ್ತಾ ನಾವು ಅಹಿಂದ ಮುಖಂಡರುಗಳು ಹೋರಾಟ ಮಾಡಿ ಮತ್ತೆ ನಮಗೆ ಸಿದ್ದರಾಮಯ್ಯರವರೇ ಮುಖ್ಯಮಂತ್ರಿ ಮಾಡಲಿ ಅಂತ ನಾವು ಹೋರಾಟ ಮಾಡ್ತೀವಿ. ಇಷ್ಟು ಅಹಿಂದ ಮುಖಂಡರುಗಳ ಮಾತು. ಜನವರಿ 25ಕ್ಕೆ ಮೈಸೂರಿನಲ್ಲಿ 20,000ಕ್ಕೂ ಹೆಚ್ಚು ಮಂದಿಯನ್ನು ಸೇರಿಸಿ ಒಂದು ಸಭೆಯನ್ನ ಮಾಡ್ತೀವಿ, ಸಮಾವೇಶವನ್ನ ಮಾಡ್ತೀವಿ. ಅಲ್ಲಿಯೂ ಕೂಡ ನಮ್ಮ ನಿಲುವು ಒಂದೇ ಸ್ಪಷ್ಟವಾಗಿರುತ್ತೆ. 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಇರಬೇಕು. ಒಂದ್ ವೇಳೆ ಅದು ಬದಲಾವಾದ್ರೆ ನಾವು ಸಮಾವೇಶವನ್ನ ಹೋರಾಟದ ಸ್ವರೂಪ ತೆಗೆದುಕೊಂಡು ಹೋಗ್ತೀವಿ ಅನ್ನೋ ಎಚ್ಚರಿಕೆಯನ್ನ ನೀಡ್ತಿದ್ದಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.